ಜನತಾ ಶಿಕ್ಷಣ ಟ್ರಸ್ಟ್ ಮಂಡ್ಯ ವತಿಯಿಂದ ನಿತ್ಯ ಸಚಿವ ಕೆವಿ ಶಂಕರಗೌಡರ 110ನೇ ಜನ್ಮದಿನಾಚರಣೆ ಹಾಗೂ 2025ನೇ ಸಾಲಿನ ರಾಜ್ಯ ಮಟ್ಟದ ಕೆವಿ ಶಂಕರಗೌಡ ಮತ್ತು ಕೆಎಸ್ ಸಚ್ಚಿದಾನಂದ ರಂಗಭೂಮಿ ಮತ್ತು ಸಮಾಜ ಸೇವಾ ಪ್ರಶಸ್ತಿಗಳ ಪ್ರದಾನ ಸಮಾರಂಭ ಪಿಇಎಸ್ ಇಂಜಿನಿಯರ್ ಕಾಲೇಜಿನ ನಿತ್ಯ ಸಚಿವ ಕೆವಿ ಶಂಕರಗೌಡ ತರಬೇತಿ ಮತ್ತು ಉದ್ಯೋಗ ಕೇಂದ್ರ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಜನತಾ ಶಿಕ್ಷಣ ಟ್ರಸ್ಟ್ನ ಉಪಾಧ್ಯಕ್ಷರಾದ ಬಸವಯ್ಯ ಅವರು ಶಂಕರಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕೆವಿ ಶಂಕರಗೌಡ ಅವರಿಗೆ ತಿಳಿಯದ ವಿಷಯವೇ ಇರಲಿಲ್ಲ. ದೇಶದಲ್ಲಿ ಬೇಕಾದಷ್ಟು ಸಚಿವರಿದ್ದಾರೆ, ಆದರೆ ನಿತ್ಯ ಸಚಿವರು ಕೇವಲ ಕೆವಿ ಶಂಕರಗೌಡರು ಮಾತ್ರ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅವರ ಮಹತ್ವವನ್ನು ಗುರುತಿಸಿ ಅವರಿಗೆ ಗೌರವವನ್ನು ನೀಡುತ್ತಿದ್ದವರು ಕೆವಿ ಶಂಕರಗೌಡರು ಎಂದರು. ಶಂಕರಗೌಡ ಅವರ ಹೆಸರಿನಲ್ಲಿ ಕೊಡಮಾಡುವ ಪ್ರಶಸ್ತಿ ಕಾರ್ಯಕ್ರಮವನ್ನು ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು. ಎಷ್ಟೋ ಜನ ಸಚಿವರಿದ್ದಾರೆ ದೇಶದಲ್ಲಿ, ಆದರೆ ನಿತ್ಯ ಸಚಿವ ಅಂತಕ್ಕಂಥ ಬಿರುದನ್ನು ಕೊಟ್ಟಿರ್ತಕ್ಕಂಥವ್ರು ಹೇಳ್ತಾನೆ ಇದ್ದಾರೆ. ಯಾವುದೋ ಒಂದು ವರ್ಷ ಯಾರೋ ಒಂದು ಪೀರಿಯಡ್ ಯಾರೋ ಒಬ್ಬ ಮುಖ್ಯಮಂತ್ರಿಯ ಪೀರಿಯಡ್ ಸಚಿವರಾಗಿರ್ತಕ್ಕಂಥ ಮಾತಲ್ಲ. ನಿತ್ಯ ಸಚಿವ ಅಂದ್ರೆ ಯಾವತ್ತೂ ಕೂಡ ಸಚಿವ, ಎಂದೆಂದಿಗೂ ಸಚಿವ ಅಂತಕ್ಕಂಥ ಬಿರುದನ್ನ ಹೊಂದಿರ್ತಕ್ಕಂಥವರು ಶ್ರೀಮಾನ್ ದಿವಂಗತ ಕೆವಿ ಶಂಕರಗೌಡರು. ನನಗೇನು ಅನ್ಸುತ್ತೆ, ಅವರ ಸಾನ್ನಿಧ್ಯ ನನಗೆ ದೊರಕಿದಾಗ ಇನ್ನು ಚಿಕ್ಕವರು ನಾನು ಅಂತ ಏನು ಪ್ರಬಂಧವಾಗಿ ಬಂದಿರ್ತಕ್ಕಂಥವಲ್ಲ, ಆದರೆ ಪ್ರತಿಯೊಬ್ಬ ವ್ಯಕ್ತಿ ಇರತಕ್ಕಂಥ ಮಹತ್ವವನ್ನು ಗುರುತಿಸಿ ವಿದ್ವತ್ತನ್ನು ಗುರುತಿಸಿ ಅವರಿಗೆ ಮರ್ಯಾದೆಯನ್ನು ಕೊಡ್ತಕ್ಕಂಥ ದೊಡ್ಡ ಗುಣವನ್ನ ಶಂಕರಗೌಡರು ಹೊಂದಿದ್ರು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಆಗಿರಲಿ ಅಡಿಕಡೆ ಹೇಳ್ತಾರೆ ಆಡು ಊಟದ ಸೊಪ್ಪಿಲ್ಲ ಅಂತ. ನನಗೇನು ಅನ್ಸುತ್ತೆ, ಶಂಕರಗೌಡರು ತಿಳಿದೇ ಇರ್ತಕ್ಕಂಥ ವಿಷಯ ಯಾವುದೂ ಇಲ್ಲ. ಅದು ವಿಜ್ಞಾನ ಇರ್ಬೋದು, ಕಲೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ನಾಗರಿಕತೆ ಇರ್ಬೋದು, ಎಲ್ಲವನ್ನೂ ಕೂಡ ಕಲ್ಪಿಸ್ತಕ್ಕಂಥ ಏಕೈಕ ವ್ಯಕ್ತಿ ನಿತ್ಯ ಸಚಿವ ಕೆವಿ ಶಂಕರಗೌಡ. ಇಂಥ ವ್ಯಕ್ತಿಯ ಒಂದು ಜನ್ಮದಿನವನ್ನು ಆಚರಣೆ ಮಾಡತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಕೆಂಗೇರಿ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಶ್ರೀ 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 ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರು ವಿಕಸನ ಜೋಗುಳ ದತ್ತ ಸೇವಾ ಕೇಂದ್ರದ ಮಹೇಶ್ ಚಂದ್ರಗುರು ಅವರಿಗೆ ರಾಜ್ಯ ಮಟ್ಟದ ಸಮಾಜ ಸೇವಾ ಪ್ರಶಸ್ತಿ ಹಾಗೂ ಅಜಯ್ ನೀನಾಸಂ ಅವರಿಗೆ ರಾಜ್ಯ ಮಟ್ಟದ ರಂಗಭೂಮಿ ಪ್ರಶಸ್ತಿ ನೀಡಿ ಗೌರವಿಸಿದರು. ಬಳಿಕ ಮಾತನಾಡಿದ ಶ್ರೀ 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 ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರು, ಶಂಕರಗೌಡರು ಮಂಡ್ಯದ ಸುಪುತ್ರರಾಗಿ ರಾಜಕೀಯ ಮುತ್ಸದ್ದಿಯಾಗಿ ಶಿಕ್ಷಣ ಸಚಿವರಾಗಿದ್ದವರು. ತಾವು ಮನಸ್ಸು ಮಾಡಿದ್ದರೆ ಈ ಸಂಸ್ಥೆಗೆ ಶಂಕರಗೌಡ ಶಿಕ್ಷಣ ಟ್ರಸ್ಟ್ ಎಂದು ಮಾಡಬಹುದಿತ್ತು. ಆದರೆ ಮಂಡ್ಯದ ಜನತೆಗೆ ಸಂಸ್ಕೃತಿ, ನಾಗರಿಕ ಪ್ರಜ್ಞೆ, ವಿವೇಚನಾ ಶಕ್ತಿಗೆ ಶಿಕ್ಷಣ ನೀಡುವ ಉದ್ದೇಶದಿಂದ ಜನತಾ ಶಿಕ್ಷಣ ಟ್ರಸ್ಟ್ ಆರಂಭಿಸಿದರು ಎಂದರು. ಶಂಕರಗೌಡರು ಆ ಕಾಲದಲ್ಲಿ ಒಬ್ಬ ರಾಜಕೀಯ ಮುತ್ಸದ್ದಿಯಾಗಿ ಹಿರಿಯ ಶಿಕ್ಷಣ ಸಚಿವನಾಗಿ ಮಂಡ್ಯದ ಒಬ್ಬ ಸುಪುತ್ರನಾಗಿ ತಾನು ಬಯಸಿದ್ರೆ ಈ ಶಿಕ್ಷಣ ಸಂಸ್ಥೆಗೆ ಶಂಕರಗೌಡ ಶಿಕ್ಷಣ ಟ್ರಸ್ಟ್ ಅಥವಾ ಸೇವಾ ಸಂಸ್ಥೆ ಅಂತ ಇಟ್ಕೋಬೋದಾಗಿತ್ತು. ಇಡೀ ಮಂಡ್ಯದ ಜನರಿಗೆ ಒಂದು ಸಂಸ್ಕೃತಿಯನ್ನ, ನಾಗರಿಕ ಪ್ರಜ್ಞೆಯನ್ನ, ವಿವೇಚನಾ ಶಕ್ತಿನ ರೂಢಿಸಬೇಕು. ನಮ್ಮ ಜನಕ್ಕೆ ದುಡಿಯೋ ಶಕ್ತಿ ಇದೆ, ದುಡಿಲಿಕ್ಕೆ ಭೂಮಿತಾಯಿನೂ ಕೂಡ ಇದ್ದಾಳೆ, ಅಷ್ಟೋ ಇಷ್ಟು ನೀರು ಕೂಡ ಇದೆ. ಆದರೆ ನಮ್ಮ ಜನರಿಗೆ ಯೋಚಿಸುವ ಶಕ್ತಿಯನ್ನು ತರಬೇಕು, ಅವರ ಬುದ್ಧಿಶಕ್ತಿ ಹೆಚ್ಚು ಪ್ರಜ್ವಲಿಸಬೇಕು, ನಾಗರಿಕ ಸಂಸ್ಕೃತಿಯನ್ನು ರೂಢಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಬ್ಬ ಖ್ಯಾತ ಶಿಕ್ಷಣ ಸಚಿವರಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಆದ್ಯತೆ ಕೊಟ್ಟು ಶಿಕ್ಷಣ ಮೊದಲು ಅನ್ನೋ ಉದ್ದೇಶಕ್ಕೋಸ್ಕರ ಜನತಾ ಶಿಕ್ಷಣ ಸಂಸ್ಥೆಯನ್ನು ಪ್ರತಿಷ್ಠಾಪಿಸ್ತಾರೆ, ಸ್ಥಾಪನೆ ಮಾಡ್ತಾರೆ. ಅದಕ್ಕೆಲ್ಲ ಟ್ರಸ್ಟಿಗಳು ಅವರ ಸಮಕಾಲೀನರಾಗಿ ಇವತ್ತು ಕೂಡ ಅವರ ಮನೋಭಾವನ ಅರ್ಥ ಮಾಡಿಕೊಂಡು ಎಲ್ಲೂ ಕಪ್ಪು ಚುಕ್ಕೆ ಬರದ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅವರ ಮೊಮ್ಮಗ ಸಚಿದಾನಂದ ಅವರು ಅದೇ ಭಾವನೆ ಇಟ್ಕೊಂಡು ಒಂದು ದೊಡ್ಡ ಜವಾಬ್ದಾರಿನ ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಯಾವಾಗಾದ್ರೂ ನಾನು ತಪ್ಪು ನಡ್ಕೊಂಡ್ರೆ, ನನ್ನ ಮೇಲೆ ಕೆಟ್ಟ ಹೆಸರು ಬಂದ್ರೆ ನಮ್ಮ ತಾತನಿಗೆ ಅದು ತಟ್ಟುತ್ತೆ, ನಮ್ಮ ತಾತನ ಹೆಸರು ಹಾಳು ಮಾಡಬಾರ್ದು, ಅದೇನು ಒಂದು ಟ್ರಾನ್ಸ್ಪರೆಂಟ್ ವೈಟ್ ಶೀಟ್ ಇದೆ, ಅದು ಹಾಗೆಯೇ ನಡ್ಕೊಂಡು ಹೋಗ್ಬೇಕು ನೋಡುವವರ ಕಣ್ಣಿಗೆ. ಅದೊಂದು ಟ್ರಾನ್ಸ್ಪರೆಂಟ್ ವೈಟ್ ಶೀಟ್ ಹಾಗೆ ಇರಬೇಕು, ಒಂದು ಕಪ್ಪು ಚುಕ್ಕಿಯೂ ಕೂಡ ಆಗಬಾರ್ದು ಅನ್ನೋದು ಹಂಬಲನ್ನು ಇಟ್ಕೊಂಡು ಮಾಡ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕೆವಿ ಶಂಕರಗೌಡರು ಅನೇಕ ಹೇಳ್ತಾ ಇದ್ರು, ನಾವಲ್ಲಿ ಬರ್ತಾ ಆ ಒಂದು
ಮಾರುಕಟ್ಟೆ ಹತ್ರ ಒಂದು ಏನು ಸ್ಟ್ಯಾಚ್ಯೂಗೆ ಹೂಮಾಲೆಯನ್ನು ಅರ್ಪಿಸಿ ಪುಷ್ಪಾರ್ಚನೆ ಮಾಡುವಂಥ ಸಂದರ್ಭದಲ್ಲಿ ಒಬ್ಬರು ಕಿವಿಯಲ್ಲಿ ಹೇಳಿದ್ರು, ಸ್ವಾಮೀಜಿ, ಶಂಕರಗೌಡರು ಶಿಕ್ಷಣ ಸಚಿವರಾದ ಮೇಲೆ ಶಿಕ್ಷಣ ಸಮುದಾಯಕ್ಕೆ, ಇಡೀ ರಾಜ್ಯದ ಶಿಕ್ಷಣ ಸಮುದಾಯಕ್ಕೆ ಅಂದರೆ ಶಿಕ್ಷಕ ಸಮುದಾಯಕ್ಕೆ ಸ್ಯಾಲರಿಯನ್ನ ಚೆಕ್ ಮೂಲಕ ಕೊಡುವಂತ ಒಂದು ಪದ್ಧತಿನೇ ಜಾರಿಗೆ ತಂದ್ರು. ಅಲ್ಲಿವರೆಗೂ ಬಹಳ ಹಿಂಸೆ ಆಗ್ತಾ ಇತ್ತು. ಹಾಗಾಗಿ ಆ ಶಿಕ್ಷಕರೆಲ್ಲರೂ ಕೂಡ ನೆಲೆಸಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ರು. ಜನತಾ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾದ ಕೆಎಸ್ ವಿಜಯ್ ಆನಂದ್ ಅವರು ಅಧ್ಯಕ್ಷ ನುಡಿಗಳಾಡಿದರು. ರೈತರ ಮಕ್ಕಳು ಇವತ್ತು ವಿದೇಶದಲ್ಲಿದ್ದಾರೆ. ಒಂದು ಸಂಸ್ಥೆ ಯಾವತ್ತೂ ಆಳೋದಕ್ಕೆ ಬಿಡಬಾರ್ದು. ಯಾಕಂದ್ರೆ ನೋವಾಗುತ್ತೆ. ನಮ್ಮ ಶುಗರ್ ಫ್ಯಾಕ್ಟ್ರಿ ಹೈಸ್ಕೂಲು ಇವತ್ತು ನಡೆಸೋಕ್ಕಾಗದೆ ಔಟ್ಸೋರ್ಸ್ ಮಾಡಬೇಕು ಅಂತಿದ್ದಾರೆ. ಸಂಸ್ಥೆ ಕಟ್ಟಿದ ಮೇಲೆ ನಡೆಸೋದಕ್ಕೆ ತುಂಬ ಕಷ್ಟ ಇದೆ. ಯಾವುದೇ ಒಂದು ಸಂಸ್ಥೆಯಲ್ಲೂ ತುಂಬ ಕಷ್ಟ ಇದೆ. ಒಂದು ಹರ್ಡಲ್ಸ್ ಬರುತ್ತೆ, ಅದು ಪಾಸಾಗಿ ಹೋಗಬೇಕು. ನೋಡಿ, ಅಜಯ್ ನಮ್ಗೆ ಗೊತ್ತೇ ಇರೋ ನಾವು ತಾತನ ಹೆಸರು ಮಾಡೋದ ಅಂತ ನಮಗೊಂದು ಫ್ಯಾಮಿಲಿಗೆ ಇದ್ದಿತ್ತು. ಅವ್ನು ಮಾಡಿದಾನಪ್ಪ, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ ಅಂತ ಅವ್ನಿಗೆ ಸಾಕು ಗೊತ್ತೇ ಇಲ್ಲ. ಅವನೊಂದು ಸಂಸ್ಥೆ ಮಾಡವನೇ, ನಾಟಕ, ಮಕ್ಕಳ ಶಿಬಿರ. ನನಗಿಂತ ಮಹೇಶಣ್ಣ 7 ವರ್ಷ ಸಿಕ್ಕೊಂಡ್ರೆ ಮದುವೆ ಆಗಿದೆ ಹೇಳ್ತಾನೆ, ಮಿಸಸ್ವಿ ಫೀಲ್ಡಲ್ಲಿದ್ದಾರೆ, ಟೀಚಿಂಗ್ ಕಮ್ಮಿ ಮಾಡ್ತಾ ಇದ್ದಾರೆ ಅಂತಾರೆ. ನನಗೆ ಯಾರು ಹಿಡನ್ ಟ್ಯಾಲೆಂಟ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಅದನ್ನು ಶೋ ಮಾಡಿ. ನಮಗೆ ನಾನು 20 ವರ್ಷ ಆಗಿ ಕಳ್ಕೊಂಡ್ವಿ. ತಂದೆ ಏನು ಕೊಡಬೇಕು ಎಲ್ಲ ಕೊಟ್ಟರು. ನಮಗೂ ಒಳ್ಳೆ ಹೋಟ್ಲಲ್ಲಿ ಬರ್ಡೇ ಆಚರಣೆ ಮಾಡಿಸಿದ್ರು, ಎಲ್ಲ ಮಾಡೋದು. ತದನಂತರ ನಮ್ಮ ತಾಯಿ ನಮಗೆ ಭಾಳ ಕಷ್ಟಪಟ್ಟು ಸಾಕಿದ್ದಾರೆ. ತಂದು ಬಂದಿದ್ದೀವಿ. ನಮ್ಮ ಪೂಜೆ ತಾತ ಅವ್ರ ಹೆಸರು ಎಲ್ಲೂ ಕಳಂಕ ತರದೆ ನಡೆಸ್ಕೊಂಡು ಹೋಗ್ತೀನಿ. ಎಲ್ಲ ನಮಗೂ ಭಾಳ ನೋವು ಬಂದಿದೆ. ದಾಟ್ತೀವಿ ಹೇಳಿ 100 ಮನುಷ್ಯ ಒಂದೊಂದು 0ಗೂ ಬರಬೇಕು, ತಿರ್ಗಾ 100 ಆಗ್ತಾನೆ. 0 ಬಂದಾಗ ಕೊಡಲಾಗಬೇಡಿ. 100 ರೀಚ್ ಮಾಡಿ ವಿನ್ ಆಗ್ತೀರ. ಕಾರ್ಯಕ್ರಮದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ನ ಕಾರ್ಯದರ್ಶಿ ಎಸ್ಎಲ್ ಶಿವಪ್ರಸಾದ್, ಡಾಕ್ಟರ್ ರಾಮಲಿಂಗಯ್ಯ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಶಕ್ತಿ ಯೋಜನೆಯಿಂದ 500 ಕೋಟಿ ಮಹಿಳಾ ಪ್ರಯಾಣಿಕರಿಗೆ ಸಂಭ್ರಮ ಮತ್ತು ಸಾರಿಗೆ, ಬಸ್ ಕಂಡಕ್ಟರ್ ಮತ್ತು ಚಾಲಕರಿಗೆ ಅಭಿನಂದನೆ. ಪ್ರಯಾಣಿಕರಿಗೆ ಸಿಹಿ ವಿತರಣೆ ಕಾರ್ಯಕ್ರಮ ಮಂಡ್ಯ ನಗರದ ಮಹಿಳಾ ಸರ್ಕಾರಿ ಕಾಲೇಜಿನ ಸಮೀಪ ಚೀರನಹಳ್ಳಿ ತಗ್ಗಹಳ್ಳಿ ಮಾರ್ಗ ರಸ್ತೆಯಲ್ಲಿ ನಡೆಯಿತು. ರಾಜ್ಯ ಮಹಿಳಾ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಯಶೋಧಗೌಡ ತಗ್ಗಹಳ್ಳಿ ಅವರ ನೇತೃತ್ವದಲ್ಲಿ ಸಾರಿಗೆ, ಬಸ್ ಕಂಡಕ್ಟರ್ ಮತ್ತು ಚಾಲಕರಿಗೆ ಅಭಿನಂದನೆ ಸಲ್ಲಿಸಿ ಮಹಿಳಾ ಪ್ರಯಾಣಿಕರಿಗೆ ಸಿಹಿ ವಿತರಣೆ ಮಾಡಿದರು. ಕೊಟ್ಟ ಮಾತಿನಂತೆ ನಡೆದುಕೊಂಡಂತ ಕಾಂಗ್ರೆಸ್ ಪಕ್ಷಕ್ಕೆ, ಕೊಟ್ಟ ಮಾತಿನಂತೆ ನಡೆದುಕೊಂಡಂತ ಕಾಂಗ್ರೆಸ್ ಪಕ್ಷಕ್ಕೆ, ಯಶಸ್ವಿಯಾಗಿ ಶಕ್ತಿ ಯೋಜನೆಯಂತಹ ಸಾರಿಗೆ ಸಿಬ್ಬಂದಿಗೆ ನಂತರ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿಯ ಶಕ್ತಿ ಯೋಜನೆ ಜಾರಿಗೆ ಬಂದು 2 ವರ್ಷಗಳು ಪೂರ್ಣಗೊಂಡಿದೆ. 4 ಸಾರಿಗೆ ನಿಗಮಗಳ ಉಚಿತ ಬಸ್ಗಳಲ್ಲಿ ಪ್ರಯಾಣಿಸಿದ ಮಹಿಳೆಯರ ಸಂಖ್ಯೆ ಒಟ್ಟು 500 ಕೋಟಿಗೆ ತಲುಪಿದ್ದು, 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಪಕ್ಷ ನೀಡಿದ ಭರವಸೆಯಂತೆ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಈ ಯೋಜನೆಯಿಂದ ಮಹಿಳೆಯರಿಗೆ ಆರ್ಥಿಕ ನೆರವು ಜೊತೆಗೆ ಹಣ ಉಳಿತಾಯವಾಗಿದ್ದು, ಅದರೊಟ್ಟಿಗೆ ಧಾರ್ಮಿಕ ಕ್ಷೇತ್ರಗಳತ್ತ ಭಕ್ತಾದಿಗಳು ಹರಿದು ಬರುತ್ತಿದ್ದು, ಮುಜರಾಯಿ ಇಲಾಖೆಯ ಆರ್ಥಿಕ ಪ್ರಗತಿ ಹೆಚ್ಚಾಗುತ್ತಿದೆ ಎಂದು ಹೇಳಿದರು. ನೀವು ಎಲ್ಲ ಕಳೆದ 2 ವರ್ಷದಿಂದ ಉಪಯೋಗ ಮಾಡಿಕೊಳ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಯೋಜನೆಯಾದಂಥ ಶಕ್ತಿ ಯೋಜನೆಯನ್ನು ಇಡೀ ರಾಜ್ಯದಲ್ಲಿ ಜಾರಿಗೆ ತಂದು 2 ವರ್ಷ ಆಗಿದೆ. ಅದರಂತೆ ಈ 2 ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಒಟ್ಟಾರೆ ಉಚಿತವಾಗಿ ಪ್ರಯಾಣ ಮಾಡಿದಂಥ ಮಹಿಳೆಯರಿಗೆ 500 ಕೋಟಿ ಟಿಕೆಟು ಏನು ಖರ್ಚಾಗಿದೆ. ಅದರಂತೆ ಈ ಒಂದು ಸಂಭ್ರಮವನ್ನು ಇಷ್ಟು 500 ಬಾರಿ ಓಡಾಡಿರುವಂತಹ ಅಂದರೆ ಇಡೀ ರಾಜ್ಯದ ಎಲ್ಲ ಮಹಿಳೆಯರು ಕೂಡ ಇದರ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಸಂಭ್ರಮವನ್ನು ನಾವು ಇವತ್ತು ನಮ್ಮ ತಗ್ಗಳ್ಳಿ ಗ್ರಾಮದ ಮಾರ್ಗವಾಗಿ ಮಂಡ್ಯ ತಾಲೂಕಿಂದ ಮದ್ದೂರು ತಾಲೂಕಿಗೆ ಹೋಗುವಂತಹ ಏನು ಸರ್ಕಾರಿ ಬಸ್ಸಿನ ಒಂದು ಸಿಬ್ಬಂದಿಗೆ, ಕಂಡಕ್ಟರ್ ಮತ್ತು ಡ್ರೈವರಿಗೆ ಒಂದು ಸನ್ಮಾನ ಮಾಡುವುದರ ಜೊತೆಗೆ ಬಸ್ಸಿಗೆ ಪೂಜೆ ಮಾಡಿ ಪ್ರಯಾಣಿಕರಿಗೆ ಸಿಹಿ ಹಂಚಿಸಿ, ಹಾಗೆಯೇ ಸಿಬ್ಬಂದಿಗೆ ನಾವು ವೈಯಕ್ತಿಕವಾಗಿ ಒಂದು ಸಮವಸ್ತ್ರವನ್ನು ಉಚಿತವಾಗಿ ನೀಡುವುದರ ಜೊತೆಗೆ ಅವರಿಗೆ ನಾವು ಇವತ್ತು ನಮ್ಮ ಮಹಿಳಾ ಕಾಂಗ್ರೆಸ್ ವತಿಯಿಂದ ಗೌರವವನ್ನು ಸಮರ್ಪಣೆ ಮಾಡಿದ್ದೇವೆ. ಇಡೀ ಏನು ಶಕ್ತಿ ಯೋಜನೆ ಯಶಸ್ವಿಯಾಗಿ ಫಲಾನುಭವಿಗಳಾದಂಥ ನಮ್ಮ ಮಹಿಳೆಯರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ತುಂಬ ಒಂದು ಮಹತ್ವಾಕಾಂಕ್ಷೆ ಯೋಜನೆಯನ್ನು ನಮ್ಮ ಸರ್ಕಾರ ಜಾರಿಗೊಂಡಿದೆ. ಅದರಲ್ಲೂ ಕೂಡ ಪ್ರಥಮ ಕ್ಯಾಬಿನೆಟ್ನಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರಾಗ್ಬೋದು, ಹಾಗೆ ಉಪಮುಖ್ಯಮಂತ್ರಿಗಳು ಹಾಗೂ ಸಂಘಟನಾ ಚತುರರಾದಂತಹ ಶ್ರೀಯುತ ಡಿ ಕೆ ಶಿವಕುಮಾರಣ್ಣನವರು, ಹಾಗೆ ಸಾರಿಗೆ ಸಚಿವರಾದಂಥ ಶ್ರೀಯುತ
ರಾಮಲಿಂಗಾರೆಡ್ಡಿ ಅವರು, ಹಾಗೆ ಇತರ ಎಲ್ಲ ಕ್ಯಾಬಿನೆಟ್ನ ಎಲ್ಲ ಸಚಿವರು ಕೂಡ ಶಾಸಕರು ಕೂಡ ಈ ಒಂದು ಯೋಜನೆಗೆ ಕೈ ಜೋಡಿಸಿ ಇದನ್ನು ಸಾಕಾರಗೊಳಿಸಿದ್ದಾರೆ. ಹಾಗಾಗಿ ನಾವು ಇಡೀ ರಾಜ್ಯದ ಮಹಿಳೆಯರ ಪರವಾಗಿ ಇಡೀ ಸರ್ಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಹಾಜರಿದ್ದರು. ಜೀವನಾಡಿ ರಾಜ್ಯ ಮಟ್ಟದ ಕನ್ನಡ ಮಾಸಪತ್ರಿಕೆಯ ವತಿಯಿಂದ ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಸ್ಪರ್ಧೆಯ ಅಂಗವಾಗಿ ಕಥಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಕವನ ಸ್ಪರ್ಧೆ, ರಂಗಭೂಮಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ಪತ್ರಿಕೆಯ ಸಂಪಾದಕ ಡಾಕ್ಟರ್ ಎಚ್.ಎಸ್. ಮುದ್ದೇಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದರಿ ಸ್ಪರ್ಧೆಗೆ ಕಥೆ, ಪ್ರಬಂಧ, ಕವನಗಳನ್ನು ರಚಿಸಿ ಇ-ಮೇಲ್ ಮೂಲಕ ಸಲ್ಲಿಸಬೇಕಾಗುವುದು ಎಂದರು. ಕಥೆ 2500 ಪದಗಳು ಮೀರಬಾರದು. ಪ್ರಬಂಧ 2000 ಪದಗಳು ಮೀರಬಾರದು. ಕವಿತೆಗಳು 24 ಸಾಲುಗಳು ಮೀರಬಾರದು. ಸದರಿ ಸ್ಪರ್ಧೆಗೆ ಪ್ರಸ್ತುತಪಡಿಸುವ ಕಥೆ, ಪ್ರಬಂಧ, ಕವನಗಳು ಬ್ಲಾಗ್, ಸಾಮಾಜಿಕ ಜಾಲತಾಣ ಸೇರಿದಂತೆ ಬೇರೆಲ್ಲೂ ಪ್ರಕಟವಾಗಿರಬಾರದು. ಅನುವಾದಿತ ಕಥೆ, ಪ್ರಬಂಧ, ಕವಿತೆಗಳಿಗೆ ಅವಕಾಶವಿಲ್ಲ, ಸ್ವಂತ ರಚನೆಯಾಗಿರಬೇಕು ಎಂಬ ನಿಯಮಗಳನ್ನು ತಿಳಿಸಿದರು. 2022 ಆಗಸ್ಟ್ 8ನೇ ತಾರೀಕು ಜೀವನಾಡಿ ಪತ್ರಿಕೆ ಆರಂಭ ಆಯಿತು. ರಾಜ್ಯ ಮಟ್ಟದ ಪತ್ರಿಕೆಯನ್ನಾಗಿ ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪತ್ರಿಕೆಯನ್ನು ಹೊರತಂದಿರುವಂಥದ್ದು. ಪತ್ರಿಕೆಗೆ ಈಗ ಮಂಡ್ಯ ಪ್ರಧಾನ ಕಚೇರಿಯಾಗಿ, ಶಾಖಾ ಕಚೇರಿಗಳಾಗಿ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ, ಹಾಸನ್ ವಿ.ವಿ. ನಗರ, ಬಾಂಬೆ ದೊಂಬಿವಿಲಿ, ಈ 3 ಕಡೆ ಈಗಾಗಲೇ ನಾವು ಕಚೇರಿಯನ್ನು ಆರಂಭ ಮಾಡಿ ಅವು ಚಟುವಟಿಕೆಯನ್ನು ನಡೆಸ್ತಾ ಇದ್ದಾವೆ. ಮೊನ್ನೆ ತಾನೇ 3 ವರ್ಷಗಳನ್ನು ಅತ್ಯಂತ ಯಶಸ್ವಿಯಾಗಿ ಜೀವನಾಡಿ ಪತ್ರಿಕೆ ಮುಗಿಸಿದೆ. ಈ 3 ವರ್ಷಗಳಲ್ಲಿ ನನ್ನ ಅನುಭವ ಪತ್ರಿಕಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಇದ್ದದ್ದಕ್ಕಿಂತ ಭಾಳ ವಿಸ್ತಾರವಾಗಿ ನನ್ನ ಅನುಭವ ಆಗಿದೆ. ನನಗೆ ಅಪ್ಪಟ ಕನ್ನಡದ ಪತ್ರಿಕೆ, 64 ಪುಟಗಳ ಪತ್ರಿಕೆ, ಒಳಪುಟಗಳಲ್ಲಿ ಯಾವುದೇ ರೀತಿಯ ಜಾಹೀರಾತುಗಳನ್ನು ಅಪೇಕ್ಷೆ ಪಡದೆ ಈ ತನಕ 3 ವರ್ಷಗಳ ಕಾಲ ಜಾಹೀರಾತುಗಳಿಲ್ಲದೆಯೇ ನಡೆಸಿಕೊಂಡು ಬಂದಿದ್ದೇನೆ. ಜಾಹೀರಾತುಗಳು ಬೇಕು ಅಂತ ನಾನು ಮನಸ್ಸು ಮಾಡಿದರೆ ಮಂಡ್ಯ ಜಿಲ್ಲೆಯನ್ನು ಸಂಬಂಧಪಟ್ಟ ಹಾಗೆ, ಮಂಡ್ಯ, ಮೈಸೂರು, ಬೆಂಗಳೂರು 3 ಜಿಲ್ಲೆಗಳನ್ನು ಒಳಗೊಂಡ ಹಾಗೆ ಮಂಡ್ಯ ಡೈರೆಕ್ಟ್ರಿ ಅಂತೇಳಿ ಎಲ್ಲೋ ಪೇಜಸ್ ಮಾಡಿದಂಥ ಅನುಭವ ನನ್ನ ಜೊತೆಯಲ್ಲಿ ಇತ್ತು. 4 ಕನ್ನಡ ಡೈರೆಕ್ಟ್ರಿಗಳನ್ನು, 2 ಇಂಗ್ಲೀಷ್ ಡೈರೆಕ್ಟ್ರಿಗಳನ್ನು ನಾನು ಈಗಾಗಲೇ ಹೊರತಂದಿದ್ದೀನಿ. ಆ ಸಂಪರ್ಕ ಇನ್ನೂ ನನ್ನ ಜೊತೆಯಲ್ಲಿದೆ. ಜಾಹೀರಾತನ್ನು ನಾನು ಕೇಳಿದ್ರೆ ಧಾರಾಳವಾಗಿ ಕೊಡುವಂಥ ಜಾಹೀರಾತುದಾರರು ಇದ್ದಾರೆ. ಕೃಷ್ಣ ಹೇಳ್ತಾ ನನಗೂ ತೋರಿಸಿ ಸರ್ ಅಂತ. ಆದರೂ ಕೂಡ ಜಾಹೀರಾತು ಬೇಡ, ಜಾಹೀರಾತುಗೋಸ್ಕರ ಪುಟವನ್ನು ವ್ಯರ್ಥ ಮಾಡೋದು ಬೇಡ, ಏನಾದರೂ ವಿಶೇಷವಾದಂಥ ಸುದ್ದಿಗಳಿದ್ದರೆ ಅದನ್ನೇ ಹಾಕೋಣ ನಾವು ಅಂತೇಳಿ ಅಲ್ಲಿಗೆ ಹಾಕ್ಕೊಂಡಿದ್ದೀವಿ. ರಾಜ್ಯ ಮಟ್ಟದ ಸ್ಪರ್ಧೆ ಇದು. ಕನ್ನಡ ಸಣ್ಣ ಕಥಾ ಸ್ಪರ್ಧೆಗೆ 15,000 ರೂಪಾಯಿ ನಗದು, ಪ್ರಬಂಧ ಸ್ಪರ್ಧೆಗೆ 10,000 ರೂಪಾಯಿಗಳ ನಗದು, ಕವನ ಸ್ಪರ್ಧೆಗೆ 5,000 ರೂಪಾಯಿಗಳ ನಗದು, ಪ್ರಶಸ್ತಿ ಫಲಕ, ಪ್ರಶಸ್ತಿ ಪತ್ರ ಮತ್ತು ಸನ್ಮಾನ ಇಷ್ಟನ್ನು ಕೂಡ ಇಟ್ಕೊಂಡಿದ್ದೀವಿ. ಈಗಾಗಲೇ ಪ್ರತಿನಿತ್ಯ ಕೂಡ ಎಂಟ್ರೀಸ್ ಬರ್ತಾಯಿದೆ, ತುಂಬಾ ಎಂಟ್ರೀಸ್ ಬರ್ತಾಯಿದೆ. ಇದು ಕೂಡ ಲೇಖಕರನ್ನು ಉತ್ತೇಜಿಸಬೇಕು ಅನ್ನುವಂಥ ದೃಷ್ಟಿ ಒಂದು ಕಡೆ ಆದರೆ, ಪತ್ರಿಕೆಗೂ ಸ್ವಲ್ಪ ಜನಪ್ರಿಯತೆ ದಕ್ಕಲಿ ಅನ್ನುವಂಥ ಉದ್ದೇಶನೂ ಕೂಡ ಒಂದು. ಅದನ್ನು ಪ್ರಾಮಾಣಿಕವಾಗಿ ಹೇಳ್ಕೋಬೇಕು. ನಾವು ಪತ್ರಿಕೆಗೂ ಕೂಡ ಜನಪ್ರಿಯತೆ ಬೇಕು. ಗೋಷ್ಠಿಯಲ್ಲಿ ಪತ್ರಿಕೆಯ ಪೋಷಕ ಧನಂಜಯ ದರಸಗುಪ್ಪೆ ಇದ್ದರು. ಕದಂಬ ಸೈನ್ಯ ಕನ್ನಡ ಸಂಘಟನೆ ವತಿಯಿಂದ ಕದಂಬ, ಚಾಲುಕ್ಯ, ರಾಷ್ಟ್ರಕೂಟ ಚಕ್ರವರ್ತಿಗಳ ಸ್ಮರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜುಲೈ 17ರ ಬೆಳಿಗ್ಗೆ 11 ಗಂಟೆಗೆ ನಗರದ ಗಾಂಧಿ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷ ಬೇಕ್ರಿ ರಮೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡ ನಾಡು ನುಡಿಗೆ ಹೋರಾಡಿದ ಮಹನೀಯರ ಪ್ರತಿಮೆಗಳು, ಪ್ರಮುಖ ರಸ್ತೆಗಳಿಗೆ ಅವರ ಹೆಸರನ್ನು ಇಡುವಲ್ಲಿ
ಆಸಕ್ತಿ ತೋರದ ಸರ್ಕಾರಗಳು ರಾಜಕಾರಣಿಗಳ ಪ್ರತಿಮೆ ಹಾಗೂ ಹೆಸರನ್ನಿಡುವಲ್ಲಿ ತಲ್ಲೀನರಾಗಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಉದ್ಘಾಟಿಸಲಿದ್ದು, ಸಂಘಟನೆಯ ಅಧ್ಯಕ್ಷ ಬೇಕ್ರಿ ರಮೇಶ್ ಅಧ್ಯಕ್ಷತೆ ವಹಿಸುವರು. ಮೈಸೂರು ವಿವಿಯ ಮಾಜಿ ಸೆನೆಟ್ ಸದಸ್ಯ ಇಸಿ ನಿಂಗರಾಜ್ ಗೌಡ, ಸದ್ವಿದ್ಯೆ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷ ಹರೀಶ್ ಕುಮಾರ್ ಎಂಕೆ, ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದು ವಿವರಿಸಿದರು. 17ನೇ ತಾರೀಕು ಬಂಧುಗಳೇ, ಗುರುವಾರ ದಿನ ಬೆಳಿಗ್ಗೆ ಪ್ರಥಮವಾಗಿ ಬೆಳಿಗ್ಗೆ 11 ಗಂಟೆಗೆ ಪ್ರಪ್ರಥಮವಾಗಿ ಯಾವುದೇ ಕನ್ನಡ ಪರ ಸಂಘಟನೆಗಳು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಿರಲಿಲ್ಲ. ಕದಂಬ ಚಾಲುಕ್ಯ ರಾಷ್ಟ್ರಕೂಟ ಚಕ್ರವರ್ತಿಗಳ ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಮಂಡ್ಯ ಜಿಲ್ಲೆಯಿಂದನೇ ಯಾವುದೇ ಕೆಲಸನೂ ನಾವು ಪ್ರಾರಂಭ ಮಾಡ್ತಾಯಿದ್ವಿ. ಯಾಕೆಂದರೆ ನಮ್ಮ ತವರು ಜಿಲ್ಲೆಯಲ್ಲಿ ಮಾಡಿದ್ದೀರಾ ಅಂತ ಕೇಳ್ತಾರೆ ಅವರು ಎಲ್ಲ ಕಡುವೆ. ಫಸ್ಟು ನಮ್ಮ ಜಿಲ್ಲೆಯಲ್ಲಿ ಮಾಡಿ ಅನಂತರ ಎಲ್ಲ ಜಿಲ್ಲೆಗಳಲ್ಲೂ ಈ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾಯಿದ್ವಿ. ಈ ಕಾರ್ಯಕ್ರಮ ಯಾಕೆ ಮಾಡಬೇಕು ಅಂದರೆ ನಮ್ಮ ಇತಿಹಾಸವನ್ನು ನಮ್ಮ ಯುವಕರಿಗೆ ಮಕ್ಕಳಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ. ಆ ಕೆಲಸವನ್ನು ಪೂರ್ಣ ಮಾಡ್ತಾಯಿದ್ವಿ. ಇದು ಜೊತೆಗೆ ಕದಂಬ ಸೈನ್ಯ ಒಂದೇ ನಮ್ಮ ಜೊತೆಲಿ ಇಲ್ಲ, ಅನೇಕ ಕನ್ನಡ ಪರ ಸಂಘಟನೆಗಳು, ಸಾಹಿತಿಗಳು ಮತ್ತು ಒಂದು 5 ಕಾಲೇಜಿನ ಶಿಕ್ಷಕರು ಮತ್ತು ಸಂಸ್ಥೆಗಳು ನಮ್ಮ ಕೈ ಜೋಡಿಸಿದ್ದೇವೆ ಬಂಧುಗಳೇ. ಅದರಿಂದ ನಾವು ಈ ವಿಚಾರವನ್ನು ಮೊದಲು ನಮ್ಮವ್ರು ತಿಳಿಸ್ಬೇಕು. ನಾವು ಯಾರು ಅನ್ನೋದೇ ಗೊತ್ತಿಲ್ಲ ನಮಗೆ. ಅದರಿಂದ ನಾವು ಈ ಕೆಲಸವನ್ನು ಮಾಡಬೇಕು ಅಂತೇಳಿ ಇದೊಂದು ಮಾಡಿದ್ದೀವಿ. ಇದರಲ್ಲಿ ಒಂದು 3 ಜನ ಗಣ್ಯರಿಗೆ ಒಂದು ಪ್ರಶಸ್ತಿನ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಪ್ರಥಮವಾಗಿ ನರಸಿಂಹಮೂರ್ತಿ ಅಂತಿದ್ದಾರೆ ಬೆಂಗಳೂರಿನಲ್ಲಿ ಗಂಗಾನಗರ. ಅವರು ಮಾಡಿರೋ ಸೇವೆ, ಅವ್ರ ತಂದೆ ತಾಯಿಗಳು ಅವ್ರಿಗೆ ಸಾಯುವಾಗ ಭರವಸೆ ತೊಗೊಳ್ತಾರೆ, ನೀನು ಈ ಕೆಲಸ ಮಾಡಬೇಕಪ್ಪ ಅಂತ. ನನ್ನ ನೋಡಿದ ಮಟ್ಟಿಗೆ ಒಂದು ಸುಮಾರು 25 ಕೋಟಿಗೂ ಹೆಚ್ಚುವನ್ನು ದಾನವನ್ನು ಮಾಡಿದ್ದಾರೆ ನಾನು ನೋಡಿದ್ದೀನಿ. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗೆ ಪ್ರಶಸ್ತಿಗಳನ್ನ ಕೊಟ್ಟಿವೆ. ದೃಶ್ಯ ಮಾಧ್ಯಮದವರು ಕೂಡ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಈ ಪ್ರಶಸ್ತಿನ ಕೊಡಬೇಕು ಅಂತೇಳಿ ನಮ್ಮೆಲ್ಲ ಜಿಲ್ಲಾ ಸಮಿತಿ ನಾಯಕರು ತೀರ್ಮಾನ ಮಾಡಿ ಮಾಡ್ತಾಯಿದ್ದೀವಿ ಬಂಧುಗಳೇ. ವಿಶೇಷವಾಗಿ ನಾವು ಆರಕ್ಷಕರಿಗೆ, ಈ 30 ಜನ ಆರಕ್ಷಕರು ಅಂತೇಳಿ ಆರಕ್ಷಕರಾಗಿ ಹುದ್ದೆಗೆ ಹೋಗಿ, ಅನಂತರ ದಫೇದಾರಾಗಿ, ಅನಂತರ ಸಹಾಯಕರಾಗಿ ಮತ್ತು ಉಪ ನಿರೀಕ್ಷಕರಾಗಿರುವಂಥ 28ರಿಂದ 30 ಜನಕ್ಕೆ ಅವ್ರಿಗೊಂದು ಗೌರವ ಅರ್ಪಣೆ ಮಾಡಬೇಕು, ಕದಂಬ ಆರಕ್ಷಕ ರತ್ನ ಪ್ರಶಸ್ತಿನ ಕೊಡಬೇಕು ಅಂಥೇಳಿ ನಾವೆಲ್ಲರೂ ತೀರ್ಮಾನ ಮಾಡಿ ಅವ್ರಿಗೆ ಆ ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ ಬಂಧುಗಳೇ. ಕರ್ನಾಟಕದಲ್ಲಿ ಇದೇ ಪ್ರಥಮ. 2-3 ಜನ ಕೊಟ್ಕೊ ಬರ್ತಾಯಿದ್ವಿ ನಾವು. ಇಷ್ಟು ಬೃಹತ್ ಮಟ್ಟದಲ್ಲಿ ಕೊಡ್ತಾ ಇರೋದು ಇದೇ ಪ್ರಥಮ. ಅವ್ರಿಗೆ ಯಾಕೆ ಪ್ರಶಸ್ತಿಗಳನ್ನ ಕೊಡ್ತಾಯಿದ್ದೀವಿ ಅಂತಂದರೆ, ಒಂದು ಇಲ್ಲಿರುವಂಥ ಸುಮಾರು 21 ಜನ ಕಾವೇರಿ ಹೋರಾಟಗಾರರಿಗೆ ಭಾಳಷ್ಟು ಸಂರಕ್ಷಣೆ ಮಾಡಿದ್ದಾರೆ ಮತ್ತು ಪರೋಕ್ಷವಾಗಿ ಹೋರಾಟವನ್ನು ಬೆಂಬಲಿಸಿದ್ದಾರೆ. ಆವಾಗ ಮಾಲಿನಿ ಕೃಷ್ಣಮೂರ್ತಿ ಇದ್ದರು. 2004ರಲ್ಲಿ ಕರ್ಫ್ಯೂ ಆದಾಗ ಇದ್ದಂಥ 7 ಜನ ಆರಕ್ಷಕರು ಅಲ್ಲಿ ಈಗ ಉಪ ಆರಕ್ಷಕರಾಗಿದ್ದಾರೆ. ಅವರೆಲ್ಲರೂ ಅವತ್ತು ಕಾವೇರಿ ಹೋರಾಟದಲ್ಲಿ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೊಂದು ಗೌರವನ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿ ಮಾಡ್ತಾಯಿದ್ದೀವಿ. ಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ರಾಮು, ಜಿಲ್ಲಾ ಸಂಚಾಲಕ ಸಲ್ಮಾನ್, ಜಿಲ್ಲಾ ಸಲಹೆಗಾರ ಮೋಹನ್ ಚಿಕ್ಕಮಂಡ್ಯ, ಆರಾಧ್ಯ, ರಕ್ಷಿತ್ ಇದ್ದರು. ಇಂಪ್ಯಾಕ್ಟ್ ಟುಮಾರೋ ಆಗ್ರೋ ವೆಂಚರ್ಸ್ನಿಂದ ನೂತನವಾಗಿ ಆರೋಗ್ಯಕರ ಶುದ್ಧ ಪಶು ಆಹಾರ ಉತ್ಪನ್ನಗಳನ್ನು ಪರಿಚಯಿಸುತ್ತಿದ್ದು, ಪಶು ಆಹಾರ ಉತ್ಪನ್ನಗಳ ಲೋಕಾರ್ಪಣೆಯನ್ನು ಜುಲೈ 17ರಂದು ಬೆಳಗ್ಗೆ 10:30ಕ್ಕೆ ಹನಕೆರೆ ಗ್ರಾಮದ ರತ್ನಜ ಕಾಂಪ್ಲೆಕ್ಸ್ನ ಜರ್ಮಿನೋ ಪೀಟ್ಸ್ ಯೂನಿಟ್ 1ರಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಮುಖ್ಯಸ್ಥ ರತ್ನಜ ಪ್ರಕಾಶ್ ಹೆಚ್ಬಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಶುಗಳಿಗೆ ನೈಸರ್ಗಿಕ ಉತ್ತಮ ಆರೋಗ್ಯಕ ಆಹಾರ ಒದಗಿಸುವ ಸಲುವಾಗಿ ಈ ಸಂಬಂಧ ಶಿಕ್ಷಣ ಪಡೆದು ಗುಣಮಟ್ಟದ ಆಹಾರ ತಯಾರಿಸಲಾಗಿದೆ ಎಂದರು. ಸದರಿ ಪಶು ಆಹಾರೋತ್ಪನ್ನಗಳನ್ನು ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಬಿಡುಗಡೆ ಮಾಡಲಿದ್ದು, ಮಂಡ್ಯ ಶಾಸಕ ಪಿ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸುವರು. ವಿಶ್ವ ಒಕ್ಕಲಿಗ ಮಠದ ಪೀಠಾಧ್ಯಕ್ಷ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದು, ಕೆಆರ್ಪೇಟೆ ಶಾಸಕ ಎಚ್ಟಿ ಮಂಜು ವಿಶೇಷ ಆಹ್ವಾನಿತರಾಗಿ ಭಾಗವಹಿಸುವರು ಎಂದು ವಿವರಿಸಿದರು. ನಾನು ಸಂಪೂರ್ಣವಾಗಿ ಸ್ವಲ್ಪ ಸಿನಿಮಾದಿಂದ ಬ್ರೇಕ್ ತಗೊಂಡು
ಕೃಷಿನಲ್ಲಿ ತೊಡಗಿಸ್ಕೊಂಡೆ. 2010ರಲ್ಲೇ ಹೈನುಗಾರಿಕೆನ ಪ್ರಾರಂಭ ಮಾಡಿದೆ. 2011-12ರಲ್ಲಿ ಮಂಡ್ಯ ತಾಲೂಕಿಗೆ ಹೈಯೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್ ಆ್ಯಂಡ್ ಹೈಯೆಸ್ಟ್ ಮಿಲ್ಕ್ ಸಪ್ಲೈಯರ್ KMF ಹೋಗಿ ನಾನು ಮನ್ಮೂಲ್ಗೆ. ಅದಾದ ನಂತರ 2015-16ರಲ್ಲಿ ತೋಟಗಾರಿಕೆ ಇಲಾಖೆಯಿಂದ ನನ್ನ ತೋಟಗಾರಿಕಾ ಬೆಳೆಗಳಿಗೆ ನಾನು ಪ್ರಗತಿಪರ ರೈತ ಅಂತ ಗುರುತಿಸ್ಕೊಂಡೆ. ಈ ಮಧ್ಯೆ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸರ್ವಿಸಸ್ ಫಾರ್ ಇನ್ಪುಟ್ ಡೀಲರ್ಸ್ ಅನ್ನೋ ಒಂದು ಅಗ್ರಿಕಲ್ಚರ್ ಕೋರ್ಸ್ನೂ ಸಹ ಮಾಡಿ ನಾನು ಅದರಲ್ಲಿ ಗೋಲ್ಡ್ ಮೆಡಲ್ನೂ ತಗೊಂಡೆ. ಹೈನುಗಾರಿಕೆ ಮಾಡಬೇಕಾದ್ರೆ ನಾನು ಹೈನುಗಾರಿಕೆಯಲ್ಲಿ ಬಹಳ ಪ್ರಮುಖವಾದ ಸಮಸ್ಯೆ ಏನು ಅಂತ ಮನಗೊಂಡಾಗ ಈ ಮೇವಿನ ನಿರ್ವಹಣೆನ ಏನಾದರೂ ಅದಕ್ಕೊಂದು ಸಾಲ್ವೇಷನ್ನು ಪರಿಹಾರನ ಕಂಡುಹಿಡಿಬೇಕು ಅನ್ನೋದು ನನ್ನ ಮುಂಚೆಯಿಂದನೂ ನನ್ನ ಮನಸ್ಸಿನಲ್ಲಿತ್ತು. ಆ ದಿಸೆಯಲ್ಲಿ ನಾನು ಸುಮಾರು 4-5 ವರ್ಷಗಳ ಕಾಲ ಎಂಟೈರ್ ಇಂಡಿಯಾ ಟ್ರಾವೆಲ್ ಮಾಡಿದೆ, ಅಬ್ಸರ್ವ್ ಮಾಡಿದೆ. ನನ್ನ ಮನಸ್ಸಿಗೆ ಬಂದ ನಂತರ ಈಗ ಹೈನುಗಾರಿಕೆಗೆ ಮತ್ತು ಲೈಫ್ ಸ್ಟಾಕ್ ಅನಿಮಲ್ಸ್ ಆಲ್ ಜಾನುವಾರುಗಳ ಸಾಕಾಣಿಕೆಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಸೈಲೇಜ್ ರಸಮೇವು ಹಾಗೂ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಫೀಡ್ ಅಂದರೆ ಒಂದು ಫೀಡ್ನಲ್ಲಿ ಸಂಪೂರ್ಣವಾಗಿ ಅದಕ್ಕೆ ಸೇರಬೇಕಾದಂಥ ಸಮತೋಲನ ಆಹಾರನ ಒದಗಿಸೋ ರೀತಿಯಲ್ಲಿ ಒಂದು ಫೀಡ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತೇಳಿ ಒಂದು ಕನಸನ್ನು ಕಟ್ಕೊಂಡಿದ್ದೆ. ಅದು ಸಾಕಾರಗೊಂಡಿದೆ. ಈಗ ನಾನು ಸೈಲೇಜ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಕ್ಯಾಟಲ್ ಫೀಡನ್ನು ಜರ್ಮಿನೋ ITAB ಇಂಪ್ಯಾಕ್ಟ್ ಟುಮಾರೋ ಆಗ್ರೋ ವೆಂಚರ್ಸ್ ಅನ್ನೋ ಕಂಪ್ನಿ ಹೆಸರಿನಲ್ಲಿ ಜರ್ಮಿನೋ ಅನ್ನೋ ಫೀಡು ಮತ್ತು ಸೈಲೇಜನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ. ಈ ದಿಸೆಯಲ್ಲಿ ಬರೋ 17ನೇ ತಾರೀಕು ಗುರುವಾರ ಆ ಪ್ರಾಡಕ್ಟನ್ನು ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ. ಇದೇ ನಮ್ಮ ಅನಕೆರೆ ಊರಿನಲ್ಲೇ ಪ್ರಾಡಕ್ಟನ್ನು ಶ್ರೀಯುತ ನನ್ನ ಗುರುಗಳಾದಂಥ ಹಂಸಲೇಖ ಸರ್ ಅವರು ಬಿಡುಗಡೆ ಮಾಡ್ತಾಯಿದ್ದಾರೆ. ಜೊತೆಯಲ್ಲಿ ನಮ್ಮ ಶಾಸಕರಾದಂಥ ರವಿಕುಮಾರ್ ಗಣಿಗಾರ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಕೆಲವು ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಜೋಗಿಯವರು, ಖ್ಯಾತ ಲೇಖಕರು ಹಾಗೂ ಪತ್ರಕರ್ತರು, ಇತರೆ ನಮ್ಮ ಡಿಪಾರ್ಟ್ಮೆಂಟ್ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಹಾಗೂ ಪಶುಸಂಗೋಪನಾ ಇಲಾಖೆಯಿಂದ 10 ಅಧಿಕಾರಿಗಳು ಸಹ ಭಾಗಿಯಾಗ್ತಿದ್ದಾರೆ. ಪ್ರಮುಖವಾಗಿ ಈ ದಿನದ ಸಭೆಯ ಉದ್ದೇಶ, ನೀವು ದಯವಿಟ್ಟು ಆ ಸಮಾರಂಭಕ್ಕೆ ಬರಬೇಕು, ನಮ್ಮ ಜೊತೆ ಭಾಗಿಯಾಗಬೇಕು ಅಂತ ನಿಮ್ಮನ್ನು ಆಹ್ವಾನ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ. ಇಷ್ಟು ವಿಚಾರ ಹೇಳ್ತಾ ಇದ್ದೀನಿ. ಮಿಕ್ಕಂಥ ವಿಚಾರಗಳನ್ನ ನಾನು ಸಮಾರಂಭದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಗೋಷ್ಠಿಯಲ್ಲಿ ಅಜಿತ್ ಕುಮಾರ್ ಇದ್ದರು. ಹಣ ಇರುವಂತಹ ವ್ಯಕ್ತಿ ತನ್ನ ದಬ್ಬಾಳಿಕೆ ಮೂಲಕ ಸ್ಥಳೀಯ ರೈತರ ಜಮೀನುಗಳನ್ನು ಕಸಿದುಕೊಂಡು ಅವರಿಗೆ ತೊಂದರೆಗಳನ್ನು ನೀಡುತ್ತಾ ಬರುತ್ತಿದ್ದರೂ ಸ್ಥಳೀಯ ಆಡಳಿತ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಆತಂಕ ಮೂಡಿಸಿದೆ ಎಂದು ಸಂಸದ ಸುನಿಲ್ ಬೋಸ್ ಅಸಮಾಧಾನ ವ್ಯಕ್ತಪಡಿಸಿದರು. ನರಸೀಪುರ ತಾಲೂಕಿನ ಹೊಳೆಸಾಲು ಗ್ರಾಮ ಪಂಚಾಯತಿಯ ಮೇದನಿ ಹಾಗೂ ಬಣವೆ ಗ್ರಾಮದ ಕುಂದುಕೊರತೆ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ತಲಕಾಡು ಹೋಬಳಿ ಭಾಗದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಜನರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ. ಇವರುಗಳಿಗೆ ಸರ್ಕಾರದ ವತಿಯಿಂದ ಅವರ ಜೀವನಕ್ಕೆ ಸಹಾಯವಾಗಲೆಂದು ಆಗಿನ ಕಾಲದಲ್ಲೇ ಜಮೀನುಗಳನ್ನು ನೀಡಲಾಗಿತ್ತು. ಆದರೆ ಈಗ ಯಾವುದೋ ಊರಿನ ವ್ಯಕ್ತಿ ಇಲ್ಲಿಗೆ ಬಂದು ಈ ಮುಗ್ಧ ಜನರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿರುವುದು ಆಶ್ಚರ್ಯ ಮೂಡಿಸಿದೆ. ಅಕ್ರಮವಾಗಿ ಸರ್ಕಾರಿ ಭೂಮಿ ವಶಪಡಿಸಿಕೊಂಡಿರುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಸರ್ವೆ ಮಾಡಿಸಿ ಮನೆ ಇಲ್ಲದವರಿಗೆ ಮನೆ ಕೊಡೋಣ, ಬಡವರಿಗೆ ಭೂಮಿ ನೀಡೋಣ, ಎಲ್ಲೆಲ್ಲಿಂದಲೋ ಬಂದು ಸ್ಥಳೀಯವಾಗಿ ಇರುವ ಜನರಿಗೆ ಅನ್ಯಾಯವಾಗುವುದನ್ನು ತಪ್ಪಿಸೋಣ. ಜಿಲ್ಲಾಧಿಕಾರಿಗಳು ಹಾಗೂ ಎಸ್ಪಿ ಅವರು ಕೂಡಲೇ ಪ್ರೊಟೆಕ್ಷನ್ ತೆಗೆದುಕೊಂಡು ತೆರವು ಮಾಡಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. ನಮ್ಮ ತಲಕಾಡು ಭಾಗದಲ್ಲಿ ಜನ SC/ST ಜನನೇ ಜಾಸ್ತಿ ಇರುವಂಥದ್ದು. ಅವ್ರಿಗೆ ಸರ್ಕಾರ ವತಿಯಿಂದ ಅವ್ರ ಜೀವನಕ್ಕೆ ದಾರಿಯಾಗಲಿ ಅಂಥೇಳಿ ಜಮೀನುಗಳನ್ನ ಕೊಟ್ಟಂಥದ್ದು. ಆಗ ಆದರೆ ಇವತ್ತಿಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಒಬ್ಬ ಹಣ ಇರುವಂಥ ವ್ಯಕ್ತಿ ಬಂದು ದಬ್ಬಾಳಿಕೆಯನ್ನು ಮಾಡಿ ಅವ್ರ ಜಮೀನೆಲ್ಲ ಕಸ್ಕೊಂಡ್ರು, ಅವ್ರಿಗೆ ತೊಂದರೆಗಳನ್ನ ಕೊಟ್ಟು ರಾತ್ರೋರಾತ್ರಿ ಅವ್ರು ಬೆಳೆದಿರೋ ಬೆಳೆಗಳನ್ನೇ ಬಂದು ನಾಶ ಮಾಡುವಂಥ ಕೆಲಸಗಳು ನಡೀತದೆ. ಆದರೆ ವಿಪರ್ಯಾಸ ಅಂದರೆ ಅವನ ಬಗ್ಗೆ ಎಷ್ಟೇ ದೂರುಗಳು ಕೊಟ್ಟರೂ ಕೂಡ ಏನೂ ಪ್ರಯೋಜನ ಆಗಿಲ್ಲ. ಯಾವುದೇ ಅಧಿಕಾರಿ ಇರ್ಬೋದು, ಯಾಕೆಂದರೆ ಕಣ್ಣು ಮುಂದೆ ಕಾಣುವಂಥದ್ದು. ಇದೆಲ್ಲ ನಾನು 2009 ಬಂದಾಗ ಸಾಹೇಬರು ಹೊಸದಾಗಿ ಬಂದಾಗ ಆಗಲೇ ಹೇಳಿದಂಥದ್ದು. ಈಗಲೂ ಕೂಡ ಅದು ಬಗೆಹರಿದಿಲ್ಲ. ಯಾಕೆಂದರೆ ಅವ್ರೇನೋ ಒಂದು ಬದುಕನ್ನು ಕಟ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡಿರೋಂಥ ಸಂದರ್ಭದಲ್ಲಿ ಇದು ನಿಜ ಹೇಳಬೇಕು ಅಂದರೆ ಇಲ್ಲಿರೋರು ಮುಗ್ಧ ಜನರು. ಅವ್ರಿಗೆ ನಿಮ್ಮ ಕಂದಾಯ ಇಲಾಖೆಗೆ ಹೋದರೆ ಅವ್ರು ಕೇಳೋವಂಥದ್ದು ನೀವು ಡಾಕ್ಯುಮೆಂಟ್ಸ್ ತಗೊಬನ್ನಿ ಅಂತ. ಬಡವರು ಇವು ಏನೂ ಡಾಕ್ಯುಮೆಂಟ್ಸ್ ಇಲ್ಲದೆ
ಇಷ್ಟು ಮಾಡ್ತಾವನೆ ಅಂತ ನಾವು ಯಾರು ಕೇಳೇ ಇಲ್ಲ ಇದುವರೆಗೂ. RI ಏನು ಮಾಡ್ತಾ ಇದ್ದಾರೆ, VA ಏನು ಮಾಡ್ತಿದ್ದಾರೆ, ಲೋಕಲ್ ಆಗಿರೋದು ಅವರು. ಯಾರು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗೋದು ಅವ್ರಿಗೆ. ಇದು ನಿಜವಾಗ್ಲೂ ಆಶ್ಚರ್ಯ ತರುವಂಥದ್ದು. ಒಬ್ಬ ಬಡವ ಒಂದು ಕುಂಟೆ ಸರ್ಕಾರಿ ಇದು ಮಾಡ್ಬಿಡಿ, ಬಿಡಿ 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 ಅಂತ ಓಡ್ಬಿಟ್ಟು ಎಲ್ಲ ತೆಗಿಸ್ಬಿಡ್ತೀರಿ. ಸರ್ಕಾರಿದೊಂದು ಜಮೀನು ರಸ್ತೆನ ZP ರಸ್ತೆನ ಮುಚ್ಚಿದ್ರು ಕೂಡ ಇಲ್ಲಿ ಅಧಿಕಾರಿಗಳು ಗಮನಕ್ಕೆ ಬರ್ದಂಗೆ ಇದಾರಲ್ಲ, ಅದು ನಿಜವಾಗ್ಲೂ ಭಾಳ ಬೇಸರ ತರುವಂಥ ವಿಷಯ. MI ರೈತರಿಗೆ ನಾಲೆಗಳಿಗೆ ನೀರು ಹರಿಸೋದು ಕೆಲಸ ಮಾಡೋಕ್ಕೆ ಸಾಹೇಬರು ಮಾಡಿರೋಂಥದ್ದು, ಅದನ್ನು ಕೂಡ ಒಂದು ದಬ್ಬಾಳಿಕೆಯಿಂದ ಮುಚ್ಚಿರೋಂಥದ್ದು ನೋಡಿದ್ರೆ ಅಧಿಕಾರಿಗಳು ಏನು ಮಾಡ್ತಿದ್ರು, ಈಗ ಸರ್ಕಾರಿ ಆದರೆ ಸರ್ಕಾರಿ ಅಧಿಕಾರಿ ನಮ್ಮ ಸ್ವತ್ತು ಅಂತ ಭಾವಿಸುವಂಥದ್ದು. VA ಗೊತ್ತಿಲ್ವಾ, ಇದು RI ಗೊತ್ತಿಲ್ವಾ, DT ಗೊತ್ತಿಲ್ವಾ? 2022 ದೊಡ್ಡ TV-ಲೆಲ್ಲ ಇಶ್ಯೂ ಆಯ್ತಿದ್ದು, ಮಾಧ್ಯಮಗಳೆಲ್ಲ ಬಂತಿದ್ದು 22. ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ ರೆಡ್ಡಿ ಮಾತನಾಡಿ, ಕೂಡಲೇ ಸರ್ವೆ ಮಾಡಿಸಲು ಎಸಿಯವರಿಗೆ ತಿಳಿಸುತ್ತೇನೆ. ಯಾರ್ಯಾರು ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ತಕ್ಷಣ ಪೊಲೀಸ್ ಪ್ರೊಟೆಕ್ಷನ್ ತೆಗೆದುಕೊಂಡು ಒತ್ತುವರಿ ತೆರವುಗೊಳಿಸಲು ಸೂಚಿಸಿದ್ದೇನೆ. 10 ದಿನಗಳಲ್ಲಿ ಸರ್ವೆ ಕಾರ್ಯ ಮುಗಿಯುತ್ತದೆ. ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದರು. ರಸ್ತೆನ ಕೆನಾಲ್ ಮೈನರ್ ಇರಿಗೇಷನ್ ಅವ್ರಿಗೂ ಮಾತಾಡ್ಕೊಂಡು ಅವರೇನೋ ಕೆನಾಲ್ ಹಾಕಿದ್ರಂತೆ, ಅದನ್ನು ಮುಚ್ಚಾಕಿದ್ದಾರೆ ಅಂತ ಒಂದು ಎಲಿಗೇಷನ್ ಇದೆ. ಇವೆಲ್ಲದನ್ನು ಸಹ ಪರಿಶೀಲನೆ ಮಾಡಿ ಯಾರ್ಯಾರು ಸರ್ಕಾರಿ ಸರ್ವೆ ನಂಬರ್ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದರೆ ಈ ಸರ್ವೆ ಬಂದ ತಕ್ಷಣ AC ಅವರು ಇಮಿಡಿಯೇಟಾಗಿ ಆ ಸರ್ವೆ ದಾಖಲೆ ಎಲ್ಲ ಪರಿಶೀಲನೆ ಮಾಡಿ ಅವ್ರ ಹತ್ರನೂ ಯಾರ್ಯಾರ ಹತ್ರ ರೈತರ ಹತ್ರ ದಾಖಲೆ ಪರಿಶೀಲನೆ ಮಾಡಿ ಯಾರ್ಯಾರು ಅನಧಿಕೃತವಾಗಿ ಒತ್ತುವರಿ ಇದ್ದಾರೆ ಸರ್ವೆ ನಂಬರ್ನ ತಕ್ಷಣದಿಂದ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಒತ್ತುವರಿ ತೆರವು ಮಾಡಬೇಕಂತ ಈಗಾಗಲೇ ಹೇಳಿದ್ದೀನಿ. ಮತ್ತು ತಮ್ಮೆಲ್ಲರ ಮುಂದೇನು ಮತ್ತೊಮ್ಮೆ ಇದನ್ನು ಹೇಳ್ತಾ ಇದ್ದೀನಿ. 10 ದಿವಸದ ಕಾಲದಲ್ಲಿ ಸರ್ವೆ ಮುಗಿಸ್ತೇವೆ. ಸರ್ವೆ ಮುಗಿಸಿದ್ಮೇಲೆ ಮತ್ತೆ ತಮ್ಮೆಲ್ಲರ ಜೊತೆಗೆ ಯಾರ್ಯಾರು ಎಷ್ಟೆಷ್ಟು ಸ್ವಾಧೀನ ಇದ್ದೀರಾ ಅಂತ ಒಂದು ಗೊತ್ತಾದರೆ ಯಾವುದು ಅಧಿಕೃತ ಯಾವುದು ಅನಧಿಕೃತ ಅಂತ ನಮಗೆ ಒಂದು ಅಂದಾಜು ಸಿಗುತ್ತೆ. ಸೊ ಸರ್ವೆ ಕಾರ್ಯಗಳು ಮುಗಿದ ತಕ್ಷಣ ಯಾವುದ್ಯಾವುದು ಅನಧಿಕೃತ ಇದೆ ಎಲ್ಲದನ್ನೂ ಸಹ ನಾವು ಒತ್ತುವರಿ ತೆರವಿಗೆ ಕಾರ್ಯಾಚರಣೆ ಮಾಡ್ತೀವಿ ಅಂತಲೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತೀವಿ. ಈ ಸಂದರ್ಭದಲ್ಲಿ ಮೈಮೂಲ್ ಅಧ್ಯಕ್ಷರಾದ ಆರ್ ಚೆಲುವರಾಜ್, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ದರ್ಖಾಸು ಕಮಿಟಿ ಸದಸ್ಯರಾದ ಮೇದನಿ MN ಕುಮಾರ್, ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಕುಕ್ಕೂರು ಗಣೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ತಲಕಾಡು ನರಸಿಂಹ ಮಾದನಾಯಕ, ಮುಖಂಡರುಗಳಾದ ಕುಕ್ಕೂರು ಪ್ರಸನ್ನ, ಮೂಗೂರು ಸಾಗರ್, ಮಹೇಂದ್ರ ಸುಂದರನಾಯಕ ಸೇರಿದಂತೆ 2 ಗ್ರಾಮದ ಹಲವಾರು ಮುಖಂಡರು ಸೇರಿದಂತೆ ಗ್ರಾಮಸ್ಥರು, ತಾಲೂಕು ಅಧಿಕಾರಿಗಳು ಹಾಜರಿದ್ದರು.